ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಟ್ಟುನಿಟ್ಟಿನ ಒಂದು ತನಿಖೆ ಆಗಬೇಕು, ಎಲ್ಲ ತನಿಖೆ ಆಗಬೇಕು ಮತ್ತು ತನಿಖೆಯ ನಂತರ ಸತ್ಯ ಕಂಡು ಬಂದಲ್ಲಿ ಕೋರ್ಟ್ಗಳಿದ್ದಾವೆ, ಅದು ಶಿಕ್ಷೆ ಆಗಲೇಬೇಕು. ಇದರ ಬಗ್ಗೆ ಯಾವ ಪ್ರಶ್ನೆನೇ ಇಲ್ಲ. ದೇಶದ ನಮ್ಮ ತಾಯಂದಿರು, ಸಹೋದರಿಯರು, ನಮ್ಮ ಹೆಣ್ಣು ಮಕ್ಕಳು ಇವರ ಬಗ್ಗೆ ಯಾವುದೇ ರೀತಿ ಕಾಂಪ್ರಮೈಸ್ ಅಥವಾ ಯಾರನ್ನೂ ಸಮರ್ಥನೆ ಮಾಡುವ ಪ್ರಶ್ನೆ ಇಲ್ಲ. ಆದರೆ ಕಾಂಗ್ರೆಸ್ನವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಘಟನೆಯನ್ನು ಬಳಸಿಕೊಳ್ತಾ ಇದ್ದಾರೆ. ಕಠೋರ ಶಿಕ್ಷೆ ಆಗಲಿದೆ ಸತ್ಯ ಇದ್ದರೆ, ಮತ್ತು ತನಿಖೆ ಅಷ್ಟೇ ಕಠೋರವಾಗಿ ಆಗಲಿ. ಮೇಲ್ನೋಟಕ್ಕೆ ಸಿಡಿಗಳು ಬಂದಾವೆ, ಇವು ಬಹಳ ಆಘಾತಕಾರಿ ಇದ್ದಾವೆ. ಇದರ ಬಗ್ಗೆ ಏನು ಯಾವುದೇ ಶಬ್ದದ ಒಂದು ಮಿಕ್ಸ್ ಆ್ಯಂಡ್ ಮಿನ್ಸ್ ಅಂತ ಏನು ಇಂಗ್ಲೀಷ್ದಾಗ ಹೇಳ್ತಾರೆ, ಅದು ಮಾಡಲಾರದೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಇದು ಅತ್ಯಂತ ನಿಂದನೀಯ. ಹಾಗಾಗಿ ತನಿಖೆ ನಡೀತಿರೋಂಥ ಸಂದರ್ಭದಲ್ಲಿ ಈ ರೀತಿ ಒಂದು ಹಿಂಸಾತ್ಮಕ ಪ್ರತಿಭಟನೆ ಮಾಡೋದು, ಅದು ರಕ್ಷಣೆಯನ್ನು ಕೊಡಲಾರದೆ ವ್ಯವಸ್ಥೆ ಮಾಡೋದ್ರ ಸರ್ಕಾರ, ರಾಜ್ಯ ಸರ್ಕಾರ ನಿನ್ನ ಸರಿಯಾದ ರಕ್ಷಣೆ ಕೊಟ್ಟಿಲ್ಲ. ಖಾಸಗಿ ಹೋಟೆಲ್ದಲ್ಲಿ ಅವ್ರದ್ದು ಹಾಲ್ದಲ್ಲಿ ಅವ್ರ ಸಭೆ ನಡೀತಾ ಇರಬೇಕು, ಒಳಗೆ ಹೆಂಗೆ ನುಗ್ತಾರೆ ಇವರು? ಪ್ರತಿಭಟನೆಗೆ ಅನುಮತಿ ಇಲ್ಲ ಸರ್, ಪೊಲೀಸರು ಹೆಂಗೆ ಬಿಟ್ಟರು? ಕೋಡ್ ಆಫ್ ಕಂಡಕ್ಟ್ ಇದೆ, ಪ್ರತಿಭಟನೆಗೆ ಅನುಮತಿ ಇಲ್ಲದೆ ನುಗ್ತಾರೆ. ಮೊನ್ನೆನೂ ಯಾವುದೋ ಒಂದು ಕಡೆ ಪ್ರತಿಭಟನೆ ಹಾಗೆ ಮಾಡಿದ್ದಾರೆ ಕಾಂಗ್ರೆಸ್ದವರು. ಹಾಗಾಗಿ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ಅಷ್ಟೇ ಅದಕ್ಕಿಂತ ಜಾಸ್ತಿ ಕಠಿಣ ಶಬ್ದಗಳಲ್ಲಿ ಈಗ ಬಂದಿರುವಂಥ ವಿಡಿಯೋಗಳೇನಿದ್ದಾವೆ ಅದು ಕೂಡ ಅಷ್ಟೇ ನಿಂದನೀಯವಾಗಿದೆ. ಅದು ಕಾಂಗ್ರೆಸ್ ಪಾರ್ಟಿ ಮತ್ತು ಸರ್ಕಾರ ಹೇಳಬೇಕು. ಯಾಕೆ ವಿಳಂಬ ಮಾಡಿದ್ರಿ? ಘೋರ ಅಪರಾಧ ಇದೆ ನೀವು ಮಾಡಿರೋದು. ಎಷ್ಟು ಅವರು ಮಾಡಿದ್ರಲ್ಲಿ ಎಷ್ಟಿದೆ, ಕನಿಷ್ಠ ಅದರಲ್ಲಿ ಒಂದು 50% ನಿಮ್ದು ತಪ್ಪಿದೆ. ಯಾಕಂದ್ರೆ ನೀವು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ತಕ್ಷಣ FIR ಮಾಡಿ ಅವುಗಳನ್ನು ಪರಿಶೀಲನೆ ಮಾಡಿ FIR ಎನ್ಕ್ವೈರಿ ಮುಗಿಯವರೆಗೆ ನಿಮಗೆ ಬಂಧಿಸಬಾರದು ಅಂತಿದ್ರೆ ಇಷ್ಟು ದಿವಸ ನೀವು ಹೊರಗೆ ಹೋಗಬಾರದು ರಿಸ್ಟ್ರಿಕ್ಷನ್ ಆಗ್ಬೋದಾಗಿತ್ತು. ನಿಮ್ಮ ಮೇಲೆ ಗಂಭೀರವಾದಂತಹ ಆರೋಪಗಳಿದೆ ಅಂತ. ಈ ವಿಡಿಯೋ ವಿಚಾರವಾಗಿ ಅಮಿತ್ ಶಾ ಅವರ ಗಮನಕ್ಕೂ ಕೆಲವೊಂದು ಮುಖಂಡರು ತಂದಿದ್ರು, ಆದ್ರೂ ಸಹ ಟಿಕೆಟ್ ಕೊಟ್ಟಿದ್ದಾರೆ. ನೋಡಿ, ಆರೋಪಗಳು ಬಹಳ ಬರ್ತವೆ. ಯಾವುದೇ ಟಿಕೆಟ್ ಕೊಡಬೇಕಾದ್ರೆ ಮತ್ತು ಇವನ್ ಯಾರೋ ಒಬ್ಬರು ಯಾವುದೇ ಒಂದು ಪ್ರೊಫೆಷನ್ದಲ್ಲಿ ಅವರೇನಾದರೂ ಮುಂದಕ್ಕೆ ಹೋಗ್ತಾರಂತಂದ್ರೆ ಅದು ಪಬ್ಲಿಕ್ಗೆ ರಿಲೇಟೆಡ್ ಇತ್ತಂದರೆ, ಸಾರ್ವಜನಿಕರಿಗೆ ಅದು ಸಂಬಂಧಿತವಾದಂಥ ಒಂದು ಪೋಸ್ಟ್ ಇದ್ದರೆ, ಅವನಿಗೆ ಒಂದು ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ, ಅವನಿಗೊಂದು MLA ಇಲೆಕ್ಷನ್ ನಿಲ್ಬೇಕಾದ್ರೆ, MP ಇಲೆಕ್ಷನ್ ನಿಲ್ಬೇಕಾದ್ರೆ ಹಲವಾರು ಆರೋಪಗಳು ಬರ್ತವೆ. ಆ ಆರೋಪಗಳು ಏನಾದರೂ ಸತ್ಯಾಸತ್ಯತೆ ಮತ್ತು ಇದು ಅದಕ್ಕೆ ಸಂಬಂಧಿಸಿದಂತೆ ಏನಾದರೂ ಒಂದು ವಿವರವನ್ನು ಕೊಟ್ಟರೆ, ಅದು ಕೊಟ್ಟಿದ್ರೋ ಇಲ್ಲೋ ನನಗೆ ಗೊತ್ತಿಲ್ಲ. ಕೊಟ್ಟಿದ್ರೂ ಆರೋಪದ ಬಗ್ಗೆ ನಾನು ಹೇಳ್ತಾ ಇರೋದು. ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಕೊಟ್ಟಿಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್.